ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದನಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ ಸಿದ್ದು. ನಿಜವಾಗ್ಲೂ ಅಮ್ಮನ ಜೊತೆ ಮಾತಾಡಿ ಮನಸ್ಸು ಸಿಕ್ಕಾಬಟ್ಟೆ ನಿರಾಳ ಆಯಿತು ಶಾರದಾ ಅವರೇ. ನಂದೇನು ತಪ್ಪಿಲ್ಲ ಅಂತ ಅಮ್ಮ ಒಪ್ಕೊಂಡ್ರಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಸರ್, ಪ್ರಪಂಚನೇ ಎದುರಾದರೂ ಪರವಾಗಿಲ್ಲ, ಆದರೆ ತಾಯಿ ತನ್ನ ಮಗ ತಪ್ಪು ಮಾಡಿಲ್ಲ ಅಂತ ಒಪ್ಕೊಂಡ್ರೆ ಎಷ್ಟು ಸಮಾಧಾನ ಅನಿಸುತ್ತೆ, ಮನಸ್ಸಿಗೆ ಎಷ್ಟು ನಿರಾಳ ಅನಿಸುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಲಾಯರ್ ಶ್ಯಾಮ್ ಸುಂದರ್ ಸಹ ಬರ್ತಾರೆ. ಶ್ಯಾಮ್ ಸುಂದರ್ ಅವರು ಹೇಳ್ತಾ ಇರ್ತಾರೆ, ನೋಡಿ, ನಾನು ಪ್ರಾಮಾಣಿಕತೆಯಾಗಿ ಈ ಕೇಸ್ನ ಗೆಲ್ಲಬೇಕಂತ ಅಂದ್ಕೊಂಡಿದ್ದೀನಿ, ಆದರೆ ನೀವು ಸರಿಯಾಗಿ ಸಾಕ್ಷಿನ ನೀವು ಕೊಡಲೇಬೇಕು. ಹಾಗಾದರೆ ನಿಜ ಹೇಳಿ, ನೀವು ಇಬ್ಬರಲ್ಲಿ ಯಾರು ಶೂಟ್ ಮಾಡಿದ್ದು ಅಂತ ಅನ್ಬೇಕಾದ್ರೆ ಆಗ ಸಿದ್ದು ಮತ್ತು ಶಾರದಾ ಇಬ್ಬರು ಹೇಳ್ತಾ ಇರ್ತಾರೆ, ನಾವಿಬ್ಬರು ಶೂಟ್ ಮಾಡಿಲ್ಲ ಅಂದಾಗ ಹಾಗಾದರೆ ನಾನೇ ಶೂಟ್ ಮಾಡಿದ್ದು ಅಂತ ಏನಕ್ಕೆ ಸರೆಂಡರ್ ಆದೆ ಸಿದ್ಧಾರ್ಥ ಅಂತ ಕೇಳಬೇಕಾದ್ರೆ ಅವತ್ತಿನ ಪರಿಸ್ಥಿತಿ ಆ ಥರ ಇತ್ತು ಸರ್, ಆದರೆ ಏನು ಮಾಡೋಕ್ಕಾಗಲಿಲ್ಲ, ನಾನೇ ಬಂದುಬಿಟ್ಟೆ ಅಂತ ಅಂದಾಗ ಶಾರದಾ ನಡೆದಿರೋ ಘಟನೆ ಎಲ್ಲ ಹೇಳ್ತಾ ಇರ್ತಾಳೆ. ಜ್ಯೋತಿಕನಿಗೆ ಮುಂಗೋಪ ಜಾಸ್ತಿ, ಹಾಗಾಗಿ ಗನ್ ತಗೊಂಡು ಏನಾದರೂ ಮಾಡಿಬಿಡ್ತಾಳೆ ಅಂತ ಭಯದಿಂದ ಜ್ಯೋತಿಕನ ಹತ್ರ ಗನ್ನ ಕಿತ್ಕೊಂಡೆ, ಆದರೆ ಖಂಡಿತ ನಾವಿಬ್ಬರೂ ಸಹ ಶೂಟ್ ಮಾಡಿಲ್ಲ. ಅದು ಯಾವ ರೀತಿ ಶೂಟ್ ಆಯಿತೋ ನಮಗೂ ಗೊತ್ತಿಲ್ಲ. ನಿಜವಾಗ್ಲೂ ಸರ್, ಜ್ಯೋತಿಕಾ ನಾಟಕ ಶುರು ಮಾಡ್ತಾ ಇರಬೇಕಾದ್ರೆ ಶಾರದವ್ರು ಜಸ್ಟ್ ಗನ್ನ ತೋರಿಸಿದ್ರು, ನಾನು ಬೇಡ ಬೇಡ ಅಂತ ಕೈಯಿಂದ ಕಿತ್ಕೊಳಕ್ಕೆ ಹೋಗ್ತಾ ಇದ್ದೆ, ಆದರೆ ಅಷ್ಟೊತ್ತಿಗೆ ಮಾವನಿಗೆ ಶೂಟ್ ಆಯಿತು. ನೋಡಿದರೆ ನಾವು ಟ್ರಿಗರ್ ಮೇಲೆ ಬೆರಳೇ ಇಟ್ಟಿರಲಿಲ್ಲ, ಆದರೆ ಎಲ್ಲರೂ ಸಹ ಶಾರದನೇ ಶೂಟ್ ಮಾಡಿದಂತ ಹೇಳ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನೇ ಒಪ್ಕೊಂಡೆ ಅಂತ ಅಂದಾಗ ಲಾಯರ್ಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಪೊಲೀಸ್ ನನ್ನನ್ನು ಅರೆಸ್ಟ್ ಮಾಡ್ಕೊಬಂದರು, ಆದರೆ ನಿಜವಾಗ್ಲೂ ಸಹ ನಾವಿಬ್ಬರು ಟ್ರಿಗರ್ನ ಒತ್ತಿಲ್ಲ ಅಂತ ಅನ್ಬೇಕಾದ್ರೆ ಲಾಯರು, ಹಾಗಾದರೆ ಖಂಡಿತ ಇಬ್ಬರು ಟ್ರಿಗರ್ನ ಒತ್ತಿಲ್ಲ ನಿಜನಾ ಅಂತ ಕೇಳಬೇಕಾದ್ರೆ ಹೌದು ಸರ್ ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ರೋಹನು ಸಹ ಟ್ರಿಗರ್ ಮೇಲೆ ಬೆರಳು ಹಾಕಿಲ್ಲ ಅಲ್ವಾ ಅಂತ ಕೇಳಬೇಕಾದ್ರೆ ಇಲ್ಲ ಸರ್ ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ಮನೇಲಿ ಯಾರೂ ಶೂಟ್ ಮಾಡಿಲ್ಲ ಅಂತ ಅಂದರೆ ಇದೆಲ್ಲಿಂದ ಬಂತು ಗನ್ನು ಅಂತ ಲಾಯರ್ ಕೇಳ್ತಾ ಇದ್ದರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮತ್ತು ಸಿದ್ದು ಹೇಳ್ತಾ ಇರ್ತಾರೆ, ನನಗಂತೂ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಿದೆ, ಜ್ಯೋತಿಕ ಬೇಕು ಬೇಕು ಅಂತ ಶಾರದಾರ ಹೆಸರನ್ನ ಹೇಳ್ತಾ ಇದ್ಲು, ಹಾಗಾದರೆ ಅವಳು ಏನಾದರೂ ಮಾಡಿದ್ಲ ಸರ್, ಅವಳು ಕೈವಾಡ ಏನಾದ್ರು ಇದೆಯಾ ಅದು ಸಹ ಗೊತ್ತಾಗ್ತಾ ಇಲ್ಲ, ನಿಜವಾಗ್ಲೂ ಶಾರದವರು ಶೂಟ್ ಮಾಡಿಲ್ಲ ಅಂತ ಅನ್ಬೇಕಾದ್ರೆ ಓ ಹೌದಾ ಸರಿ, ಹಾಗಾದರೆ ನಾನು ಈ ಕೇಸ್ನ ನಾಳೆ ಕೋರ್ಟಲ್ಲಿ ಮೀಟ್ ಮಾಡ್ತೀನಿ, ಅಲ್ಲಿವರೆಗೂ ಸಹ ನೀವು ಕೇರ್ಫುಲ್ ಆಗಿರಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿ ಲಾಯರ್ ಅವರು ಹೊರಟೋಗ್ತಾ ಇರ್ತಾರೆ. ಹಾಗೆ ಒಂದು ಕಡೆ ದಶರಥನ ಟ್ರೀಟ್ ಮಾಡೋಕ್ಕೆ ಇಬ್ಬರು ನರ್ಸು ನಿಂತಿರಬೇಕಾದ್ರೆ ದಶರಥ ಕೈ ಕಾಲನ್ನ ಅಲ್ಲಾಡಿಸ್ತಾ ಇರ್ತಾನೆ. ಹಾಗೆ ಒಬ್ಬರು ನರ್ಸು ಹೇಳ್ತಾ ಇರ್ತಾರೆ, ಇವ್ರ ಕೈ ಕಾಲೆಲ್ಲ ಮೂಮೆಂಟ್ ಆಗ್ತಾ ಇದೆ, ಆದಷ್ಟು ಬೇಗ ಡಾಕ್ಟರ್ನ ಕರ್ಕೊಬರ್ತೀನಿ, ನೀನು ಹುಷಾರಾಗಿ ನೋಡ್ಕೊ ಅಂತ ಒಬ್ರಿಗೆ ಹೇಳಿ ಅವರು ತುಂಬ ಟೆನ್ಷನಿಂದ ಹೋಗ್ತಾ ಇರಬೇಕಾದ್ರೆ ಹೊರಗಡೆ ತಾತ ವಿಮಲ ದಶರಥನ ಕಾಯ್ತಾ ಇರಬೇಕಾದ್ರೆ ಸಿಸ್ಟರ್ ಏನಾಯಿತು ಅಂತ ಕೇಳ್ತಾ ಇದ್ರೆ ಸಿಸ್ಟರ್ ಏನೂ ಮಾತಾಡದೆ ಹೊರಟು ಹೋಗ್ತಾ ಇರ್ತಾರೆ. ಸುಮಿತ್ರ ಇನ್ನೊಂದು ಕಡೆ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡಿಕೊಂಡು, ಅಲ್ಲ ಏನಾಗಿದೆ, ಈ ಸಿಸ್ಟರ್ ಏನಕ್ಕೆ ಓಡಾಗ್ತಿದ್ದಾರೆ, ಒಳಗಡೆ ಏನೋ ಆಗಿರ್ಬೋದು, ಬನ್ನಿ ನೋಡೋಣ ಅಂತ ಅನ್ಬೇಕಾದ್ರೆ ಡಾಕ್ಟರ್ ಬರ್ತಾರೆ. ಏನಾಗಿದೆ ಡಾಕ್ಟರ್, ನಮ್ಮ ಮನೆಯವ್ರಿಗಾಗಿ ನಮ್ಮ ಹತ್ರನೇ ಸತ್ಯನ ಮುಚ್ಚಿಡಬೇಡಿ, ಏನಾಗಿದೆ ಹೇಳಿ ಅಂತ ಜ್ಯೋತಿಕ ಕೂಗಾಡ್ತೀವಿ. ಡಾಕ್ಟರ್ ಹೇಳ್ತಾ ಇರ್ತಾರೆ, ಒಂದು ನಿಮಿಷ ನಾನು ಒಳಗಡೆ ಹೋಗಿ ನೋಡ್ತೀನಿ ಅಂತ ಅಂದ್ಬಿಟ್ಟು ದಶರಥನ ಚೆಕ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಶಾರದಾ ಹೊರಟು ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ಗೆ ಮುರಳಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಸಿದ್ದು ಅಂತ ಓಡ್ ಬರ್ತಾ ಇರ್ತಾನೆ. ಸಿದ್ದು ಏನು ಮಾತಾಡದೆ ಸೈಲೆಂಟಾಗಿ ನಿಂತಿರಬೇಕಾದ್ರೆ ಸಿದ್ದು, ಏನಾಗಿದೆ ನಿನಗೆ, ನಿಜವಾಗ್ಲೂ ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ, ಆದರೆ ಕೆಲವು ಪಾಪಿಗಳ ದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ ಅಂತ ಶಾರದಾ ಮುಖನ ನೋಡ್ಕೊಂಡು ಹೇಳ್ತಾ ಇದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತು ಮುರಳಿ ಸಹ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ಸಿದ್ದು ನಿನಗೆ ಏನಾಗೋಕ್ಕೆ ನಾನು ಬಿಡಲ್ಲ, ಎಷ್ಟೇ ಖರ್ಚಾಗಲಿ ಒಬ್ಬ ಒಳ್ಳೆ ಲಾಯರ್ನ ಇಟ್ಟು ನಿನ್ನನ್ನು ನಾನು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಶಾರದಾ ಕಡೆ ನೋಡಿಬಿಟ್ಟು, ಸಮಾಧಾನ ಆಯಿತಾ, ಇವಾಗ ನಿನಗೆ ಸಮಾಧಾನ ಆಯಿತಾ, ಎಲ್ಲ ನಿನ್ನ ಕಾಲ್ಗುಣದಿಂದ ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂತು, ಯಾವಗಳಿಗೆ ನಮ್ಮ ಮನೆಗೆ ಕಾಲಿಡ್ತಿ ಅಂತ ಬೈತಾ ಇರಬೇಕಾದ್ರೆ ಮುಚ್ಚಳಿ ಬಾಯಿ, ಯಾರು ಬಂದು ನನ್ನ ಲೈಫ್ ಬಗ್ಗೆ ನನ್ನ ಹೆಂಡತಿ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಸಿದ್ದು ಕೂಗಾಡ್ತಾ ಇರ್ತಾನೆ. ಹಾಗೆ ಮತ್ತು ಸಿದ್ದು ಹೇಳ್ತಾ ಇರ್ತಾನೆ, ಸಿಂಪತಿಗೋಸ್ಕರ ಈ ರೀತಿ ನಾಟಕನ ಆಡಬೇಡಿ, ಮುಚ್ಚಳಿ ಬಾಯಿನ, ನನಗೋಸ್ಕರ ನಮ್ಮ ಫ್ಯಾಮಿಲಿಯವರು ಇದ್ದಾರೆ ಅಂತ ಅನ್ಬೇಕಾದ್ರೆ ಈ ಕಡೆ ಕಣ್ಣೀರು ಹಾಕ್ಕೊಂಡು ಮುರಳಿ ಸಹ ಹೇಳ್ತಾ ಇರ್ತಾನೆ, ಏನು ಸಿದ್ದು ಈ ರೀತಿ ಹೇಳ್ತಿದ್ಯಾ, ನಾನು ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಅಲ್ವೇನೋ, ನಾನು ನಿನ್ನ ಅಪ್ಪ ಕಣೋ, ನೀನು ಚಿಕ್ಕ ವಯಸ್ಸಿದ್ದಾಗ ನಾನು ಎತ್ತಾಡಿ ಮುದ್ದಾಡಿದ್ದೀನಿ ಕಣೋ, ಇದೇ ಮೇಲೆ ಒದ್ದಿದೆಯಾ, ಇದೇ ಕಾಲಗಳಿಂದ ಒದಿಸ್ಕೊಂಡಿದ್ದೀನಿ ಕಣೋ, ಈ ರೀತಿ ಅಂತಿದ್ಯಾ, ಹಾಗಾದರೆ ನಾನು ನಿಮ್ಮ ಅಪ್ಪ ಅಲ್ವಾ ಅಂತ ಅಂದಾಗ ಒಂದು ಟೈಮ್ ಆಗಿದ್ರಿ, ನಮ್ಮಮ್ಮನ ಬಿಟ್ಟು ಬೇರೆಯವರಿಂದ ಯಾವಾಗ ಓಡೋದ್ರಿ, ಅವತ್ತೇ ನಿನ್ನ ಸಂಬಂಧ ಮುಗ್ದೋಯ್ತು, ಅಂಥವ್ರಾಗಿದ್ದರೆ ಅವತ್ತು ನೀವು ಯೋಚನೆ ಮಾಡಬೇಕಿತ್ತು, ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಸಿದ್ದು ಕೂಗಾಡ್ತಾ ಇರ್ತೀನಿ. ಹಾಗೆ ನಾನು ನಿಮ್ಮ ಅಪ್ಪ ಕಣೋ ಅಂತ ಅನ್ಬೇಕಾದ್ರೆ ಯಾವ ಸೀಮೆ ಅಪ್ಪ ನೀವು, ಅಪ್ಪ ಅನ್ನೋದೊಂದು ಜವಾಬ್ದಾರಿ, ಅದನ್ನು ನಿಭಾಯಿಸೋಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋದ್ರೆ ಸರಿ. ನೋಡಿ ಶಾರದಾ ಅವರೇ, ಇವ್ರ ಹತ್ರ ಮಾತಾಡೋಕ್ಕೆ ಏನೂ ಉಳಿದಿಲ್ಲ, ಇಲ್ಲಿಂದ ಹೊರಟೋಗಿ ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತೀನಿ.
ಜೊತೆಗೆ ಪೊಲೀಸ್ ಬರ್ತಾರೆ. ಏನ್ರಿ ನಿಮ್ದು ಇನ್ನೂ ಮಾತಾಡಿ ಮುಗ್ದಿಲ್ವಾ, ಇಲ್ಲಿಂದ ಹೊರಟೋಗಿ ಅಂತ ಅನ್ಬೇಕಾದ್ರೆ ಮುರಳಿ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ಹೊರಟೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಡಾಕ್ಟರ್ ಬಂದುಬಿಟ್ಟು ತಾತ ಮಾತ್ರ ಸುಮಿತ್ರನ ಹತ್ರ ಹೇಳ್ತಾ ಇರ್ತಾರೆ, ಗಾಬರಿ ಆಗಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಒಂದು ಗುಡ್ ನ್ಯೂಸು, ದಶರಥ್ ಅವರಿಗೆ ಪ್ರಜ್ಞೆ ಬಂದಿದೆ ಅಂತ ಅಂದಾಗ ಮನೆಯವರೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಜ್ಯೋತಿಕನಿಗೆ ಮಾತ್ರ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸರ್, ದೇವ್ರ ದಯಿಂದ ಎಲ್ಲ ಒಳ್ಳೇದಾಯ್ತಲ್ಲ, ಹಾಗಾದರೆ ನಮ್ಮ ಹಸ್ಬೆಂಡ್ ಜೊತೆ ನಾವು ಮಾತಾಡ್ಬೋದಂತ ಸುಮಿತ್ರ ಕೇಳ್ತಿರ್ಬೇಕಾದ್ರೆ ಮಾತಾಡಿ, ಆದರೆ ಪ್ಯಾನಿಕ್ ಆಗೋ ರೀತಿ ಮಾತಾಡಬೇಡಿ, ತುಂಬ ಸಾಫ್ಟಾಗಿ ಇನ್ನೋಸೆಂಟಾಗಿ ನೀವು ಮಾತಾಡಬೇಕು, ಸೈಲೆಂಟಾಗಿ ಮಾತಾಡಬೇಕು, ಏಕೆಂತಂದರೆ ಅವ್ರು ಇನ್ನೂ ಜಾಸ್ತಿ ಹುಷಾರಾಗಿಲ್ಲ ಅಂತ ಅನ್ಬೇಕಾದ್ರೆ ಸರಿ ಒಂದೇ ಒಂದು ಸಲ ಮಾತಾಡ್ಕೊ ಬರ್ತೀವಿ ಅಂತ ಎಲ್ಲರೂ ಖುಷಿಯಿಂದ ಐಸು ಒಳಗೆ ನುಗ್ತಿರ್ಬೇಕಾದ್ರೆ ಪೊಲೀಸ್ ಹೇಳ್ತಾ ಇರ್ತಾರೆ, ಒಂದು ನಿಮಿಷ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು. ನೋಡಿ ದಶರಥ ಅವರೇ, ಅವತ್ತು ಏನು ನಡೀತು ಅಂತ ನಿಮಗೇನಾದರೂ ನೆನಪಿದೆಯಾ, ದಯವಿಟ್ಟು ನೆನಪಿದ್ರೆ ಸರಿಯಾಗಿ ಹೇಳಿ ಅಂತ ಅನ್ಬೇಕಾದ್ರೆ ಈ ಕಡೆ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದಯವಿಟ್ಟು ಏನಾಯಿತು ಹೇಳಿ ಹೇಳಿ ಅಂತ ಇನ್ಸ್ಪೆಕ್ಟರ್ ಕೇಳ್ತಾ ಇದ್ರೆ ದಶರಥ ಜ್ಯೋತಿಕ ಕಡೆ ನೋಡ್ತಾ ಇದ್ರೆ ಅವಳಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಇದೇನಿದು ಡ್ಯಾಡ್ ನನ್ನ ಕಡೆ ನೋಡ್ತಾ ಇದ್ದಾರಲ್ಲ, ನಾನು ಶೂಟ್ ಮಾಡಿಸ್ದೆ ಅಂತ ಏನಾದರೂ ಗೊತ್ತಾಗ್ಬಿಡ್ತಾ, ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಡೆದಿದ್ದ ಘಟನೆಯನ್ನು ದಶರಥ ನೆನ್ಪು ಮಾಡ್ಕೋತಾ ಇದ್ರೆ ಸುಮಿತ್ರ, ಯಾಕ್ರಿ ಏನು ನೆನಪಾಗ್ತಿಲ್ವಾ ಅಂತ ಕೇಳ್ತಾ ಇದ್ರೆ ಸೈಲೆಂಟಾಗಿ ದಶರಥ ಹಾಗೆ ಸುಮ್ಮನಾಗ್ಬಿಡ್ತಾನೆ. ಇನ್ನೊಂದು ಕಡೆ ಮುರಳಿ ಶಾರದನ ಹತ್ರ ಬಂದುಬಿಟ್ಟು, ನೋಡ್ದ ನನ್ನ ಮಗನಿಗೆ ಯಾವ ರೀತಿ ಪರಿಸ್ಥಿತಿ ಬಂದಿದೆ ನೋಡ್ದ, ಎಲ್ಲ ನಿನ್ನಿಂದ, ನಿನ್ನ ಮದುವೆದಾಗಿಂದ ಅವನಿಗೆ ಈ ರೀತಿ ಪರಿಸ್ಥಿತಿ ಬಂದಿದೆ, ಇನ್ನು ಪರ್ಮನೆಂಟಾಗಿ ಅವನು ನಿನ್ನ ಜೊತೆ ಇದ್ದರೆ ಇನ್ನು ಏನೇನು ಅನುಭವಿಸ್ಬೇಕು ಅಂತ ಬೈತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ನಿಂದಮ್ಮಯ್ಯ ಅಂತ ಅಂತೀನಿ, ದಯವಿಟ್ಟು ಅವನ ಜೀವನದಿಂದ ಹೊರಟೋಗು ಅಂತ ಅಂದಾಗ, ಸರ್ ಪ್ಲೀಸ್ ಆ ರೀತಿ ಎಲ್ಲ ಅನ್ಬೇಡಿ, ಏನೂ ಆಗಲ್ಲ ಅಂತ ಅಂದಾಗ, ನಾನು ನಿನಗಿನ್ನ ವಯಸ್ಸಿನಲ್ಲಿ ತುಂಬ ದೊಡ್ಡವನು ಆದರೂ ಸಹ ಕೈ ಮುದ್ದು ಕೇಳ್ತೀನಿ, ಬೇಕಾದರೆ ನೀನು ಸತ್ತೇ ಹೋಗೋ ಅವ್ನ ಲೈಫಿನಿಂದ ದಯವಿಟ್ಟು ದೂರ ಆಗು ಅಂತ ಅಂದಾಗ ಶಾತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ನಗಾಡ್ಕೊಂಡು ಹೇಳ್ತಾ ಇರ್ತೇನೆ, ನೀನೇನಾದರೂ ಸತ್ತರೆ ನಿನ್ನ ಮಗಳು ದೀಪಗತಿ ಏನು ಅಂತ ಯೋಚನೆ ಮಾಡ್ತಿದ್ಯಾ, ಯೋಚನೆ ಮಾಡಬೇಡ, ನನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಮೊಮ್ಮಗಳು ಅಂತ ಅಂದ್ಕೊಂಡು ದೀಪನ ಸಾಕ್ತೀನಿ, ಅವಳ ಬಗ್ಗೆ ಯೋಚನೆ ಮಾಡಬೇಡ, ದಯವಿಟ್ಟು ದೂರ ಹೋಗು, ಇಲ್ಲಾಂದರೆ ಸತ್ತೇ ಹೋಗು, ಯೋಚನೆ ಮಾಡು, ನೀನು ಸತ್ತರೆ ಮಾತ್ರ ಅವ್ನು ಚೆನ್ನಾಗಿರೋದು ಅಂತ ಹೇಳಿ ಹೊರಟೋಗ್ತಿದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಶಾಕಾಗಿ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾ ಇರ್ತಾನೆ, ಅವತ್ತು ಏನು ಸರಿಯಾಗಿ ನಡೀತು ಅಂತ ನನಗೆ ಗೊತ್ತಾಗ್ತಿಲ್ಲ, ಎಲ್ಲ ಕ್ವಿಕ್ಕಾಗಿ ನಡೆದುಬಿಡ್ತು, ಶಾರದಾ ಕೈಲಿ ಗನ್ನಿತ್ತು, ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಜ್ಯೋತಿಕನಿಗೆ ಶೂಟ್ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಜ್ಯೋತಿಕ ಎತ್ಕೊಂಡು ಡ್ಯಾಡ್ ಕಾಪಾಡಿ ಅಂತ ಹತ್ರ ಬಂದಳು, ಆದರೆ ರೈಟ್ ಸೈಡ್ ಪಕ್ಕೆಗೆ ನನಗೆ ಶೂಟ್ ಮಾಡಿಬಿಟ್ಲು ಅಂತ ಅಂದಾಗ, ಓ ಮೈ ಗಾಡ್, ಥ್ಯಾಂಕ್ ಗಾಡ್ ನನ್ನ ಹೆಸರು ಹೇಳಿಲ್ವಲ್ಲ, ಲೈಫಲ್ಲಿ ಫಸ್ಟ್ ಟೈಮ್ ಡ್ಯಾಡ್ ನನ್ನನ್ನು ವಹಿಸ್ಕೊಂಡು ನೀವು ಮಾತಾಡಿದ್ದು ಅಂತ ಜ್ಯೋತಿಕ ಖುಷಿ ಪಡ್ತಾ ಇರ್ತಾಳೆ. ಸುಮಿತ್ರ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ಹಾಳಾದವಳು, ಏನು ಕರ್ಮ ಮಾಡಿದ್ವು, ಏನು ಅನ್ಯಾಯ ಮಾಡಿದ್ವಿ ಅಂತ ನಿಮಗೆ ಗುಂಡಾರಿಸ್ಬಿಟ್ಲು, ನನಗಂತೂ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ತಾತ ಸಮಾಧಾನ ಮಾಡ್ಕೋ ಸುಮಿತ್ರ, ಪೊಲೀಸ್ನವರು ಎಲ್ಲ ಕೇಳ್ತಿದ್ರಲ್ವಾ, ನೀನು ಟೆನ್ಷನ್ ಮಾಡ್ಕೋಬೇಡ, ಮೊದಲು ಅವ್ರ ಕರ್ತವ್ಯನ ಮುಗಿಸ್ಲಿ ಅಂತ ಅಂದಾಗ ಇನ್ನೂ ಏನೇನೋ ಕೇಳ್ತಿರ್ಬೇಕಾದ್ರೆ ಈ ಕಡೆ ದಶರಥ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ಎಲ್ಲನೂ ಬರ್ಕೋತಾ ಇರ್ತಾರೆ, ಥ್ಯಾಂಕ್ ಯು, ಇಷ್ಟವರೆಗೂ ನೀವು ಕೋಪ್ರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಅಂತ ಇನ್ಸ್ಪೆಕ್ಟರ್ ಹೊರಟು ಹೋಗ್ತಾ ಇದ್ರೆ ಜ್ಯೋತಿಕನಿಗೆ ಒಳಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ತನ್ನ ಗಂಡನ ಕೈ ಹಿಡ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರ ಮನೇಲಿ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಳಗಡೆಯಿಂದ ಅನಸೂಯ ಬಂದುಬಿಟ್ಟು, ವಿಮಲಮ್ಮ ಮಾತ್ರೆ ತೊಗೊಂಡ್ರ ಅಂತ ಅಂದಾಗ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಟಿಪಾ ಮೇಲೆ ಮಾತ್ರ ನೀರನ್ನ ಇಟ್ಟಿದ್ದನ್ನು ನೋಡಿ, ಅಲ್ಲ ಯಾಕಮ್ಮ ನೀವಿನ್ನೂ ತೊಗೊಂಡಿಲ್ಲ ಅಂತ ಕೇಳಬೇಕಾದ್ರೆ ನನ್ನ ಮಗ ಪೊಲೀಸ್ ಸ್ಟೇಷನಲ್ಲಿ ಹನಿ ಹನಿ ನೀರಿಗೋಸ್ಕರ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಿದ್ದಾನೆ, ಅಂಥದ್ರಲ್ಲಿ ನಾನು ಇದನ್ನೆಲ್ಲ ತೊಗೋಬೇಕಾ ಅನಸೂಯಮ್ಮ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಇದನ್ನೆಲ್ಲ ನೋಡೋದು ಬದಲು ನಾನು ಅವತ್ತೇ ಕಣ್ಣು ಮುಚ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಅಂದಾಗ ಆರತಿ ಬೈತಾ ಇರ್ತಾಳೆ, ಬಿಡ್ತು ಅಂತ ಅಮ್ಮಮ್ಮ, ಯಾಕಮ್ಮ ಈ ರೀತಿ ಸತ್ತೋಗೋಣ ಅಂತ ಮಾತಾಡ್ತಿದ್ದೀರಾ, ಅಲ್ಲ ಅಣ್ಣ ನೋಡಿದ್ರೆ ಅಲ್ಲಿ ಅಂಥ ಪರಿಸ್ಥಿತಿಲಿದ್ದಾನೆ, ನೀವು ನೋಡಿದರೆ ಈ ರೀತಿ ಮಾತಾಡ್ತೀರಾ ಅಂತ ಆರತಿ ಬೈತಾ ಇರ್ತಾಳೆ. ನೋಡಿ ವಿಮಲಮ್ಮ, ಕಷ್ಟ ಮನುಷ್ಯನಿಗೆ ಬರದಲ್ಲೇ ಮರಕ್ಕೆ ಬರುತ್ತಾ, ಏನು ಮಾಡೋಕ್ಕಾಗುತ್ತೆ, ಒಂದಲ್ಲ ಒಂದು ದಿನ ಎಲ್ಲ ಸರಿ ಹೋಗುತ್ತೆ, ಅದಕ್ಕೆಲ್ಲ ಸಾವೇ ಪರಿಹಾರ ಅಲ್ಲ ಅಂತ ಅನಸೂಯ ಹೇಳ್ತಾ ಇರ್ತಾಳೆ. ಹಾಗೆ ಎಲ್ಲದಕ್ಕೂ ಸಾವೇ ಒಂದು ಪರಿಹಾರ ಅಂತಂತಿದ್ರೆ ಜಗತ್ತಿನಲ್ಲಿ ಮನುಷ್ಯರುಗಳು ಜಾಸ್ತಿ ಇರ್ತಾ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದೀಪ ಓಡೋಡಿ ಬಂದು, ಅಜ್ಜಿ ಆಟದಲ್ಲಿ ನಾನು ಇವತ್ತು ನಾನೇ ವಿನ್ ಆಗಿದ್ದು, ಮೊದಲು ವಿಷಯನ ನಮ್ಮ ಅಪ್ಪನಿಗೆ ಹೇಳಬೇಕು ಅಂತ ಎಲ್ಲ ಕಡೆ ಸಿದ್ದನ ಹುಡುಕ್ತಾ ಇದ್ರೆ ಇವ್ರಿಗೆಲ್ಲರಿಗೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ದೀಪು ಬಂದುಬಿಟ್ಟು ಅಪ್ಪ ಎಲ್ಲಿ ಇನ್ನೂ ಬಂದಿಲ್ವಾ ಅಂತ ಅನ್ಬೇಕಾದ್ರೆ ಈ ಕಡೆ ವಿಮಲ ಮತ್ತು ಅನಸೂಯ ಇಬ್ಬರು ಸಮಾಧಾನ ಮಾಡ್ತಾ ಇರ್ತಾರೆ, ಬೇಜಾರು ಮಾಡ್ಕೋಬೇಡ, ಅಮ್ಮ ಹೇಳಿದ್ರು ತಾನೇ, ಅಪ್ಪ ಎಲ್ಲ ಹೊರಗಡೆ ಕೆಲಸಕ್ಕೆ ಔಟ್ಸೈಡ್ ಹೋಗಿದ್ದಾರೆ, ಇನ್ನೊಂದು 2-3 ದಿನದಲ್ಲಿ ಬರ್ತಾರೆ ಅಂತ ಅಂದಾಗ, ಏನು ಇನ್ನೂ ಅಪ್ಪ ಬಂದಿಲ್ವಾ, ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮ ಅಪ್ಪ ಬೇಕೇ ಬೇಕು, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ, ನಮ್ಮ ಅಪ್ಪ ಎಲ್ಲೂ ಕೆಲಸದ ಮೇಲೆ ಹೊರಗಡೆ ಹೋಗಿಲ್ಲ, ಹೋಗಿದ್ರೆ ನನಗೆ ಕಾಲ್ ಮಾಡೋರು ಹೇಳ್ಬಿಟ್ಟು ಹೋಗ್ತಾಯಿದ್ರು, ದಯವಿಟ್ಟು ನನಗೆ ಅಪ್ಪ ಎಲ್ಲಿ ಅಂತ ಹೇಳಿ ಅಂದಾಗ, ನಿನ್ನ ಮುದ್ದು ಅಲ್ವಾ, ಬಂಗಾರ ಅಲ್ವಾ, ನಿನ್ನ ಫೇವ್ರೇಟ್ ಚಾಕ್ಲೇಟ್ ಕೊಡಿಸ್ತೀನಿ ಬಾ ಅಂತ ಆರತಿ ಹೇಳ್ತಿರ್ಬೇಕಾದ್ರೆ ನನಗೇನು ಬೇಡ, ನಮ್ಮಪ್ಪ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಹಾಗೆ ದೀಪು ಮತ್ತೆ ಹಠ ಮಾಡಿಕೊಂಡು, ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮ ಅಪ್ಪನ ಜೊತೆ ಮಾತಾಡಬೇಕು, ಕಾಲ್ ಮಾಡಿಕೊಡಿ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಶಾರದಾ ಬೇಜಾರಿಂದ
ಪೊಲೀಸ್ ಸ್ಟೇಷನಿಂದ ಮನೆಯೊಳಗಡೆ ಬರ್ತಿರ್ಬೇಕಾದ್ರೆ ಅಮ್ಮ ಬಂದ್ಯಾ, ಅಪ್ಪನ ಜೊತೆ ಮಾತಾಡ್ದೆ, ನಾನು ಮಾತಾಡಬೇಕು, ಫೋನ್ ಕೊಡಮ್ಮ, ಅಪ್ಪ ಎಲ್ಲಿ ಅಂತ ಅನ್ಬೇಕಾದ್ರೆ ನಾಳೆ ಬಂದುಬಿಡ್ತಾರೆ ಕಣಮ್ಮ, ಈಗಷ್ಟೇ ಕಾಲ್ ಮಾಡಿದ್ರು ಬಿಸಿ ಅಂತೆ, ನಾಳೆ ಬರ್ತಾರೆ ಅಂತ ಅಂದಾಗ ಸರಿ ಹಾಗಾದರೆ ಒಂದೇ ಒಂದು ಸಲ ಮಾತಾಡ್ತೀನಿ, ಫೋನ್ ಮಾಡಿಕೊಡಮ್ಮ ಅಂದಾಗ ಇವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಅವಳಿಗೋಸ್ಕರ ಸಿದ್ದು ಮೊಬೈಲ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇರಬೇಕಾದ್ರೆ ನೋಡ್ದ ಬಂಗಾರಿ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ನಾವು ಡಿಸ್ಟರ್ಬ್ ಮಾಡಬಾರ್ದು, ಖಂಡಿತ ನಾಳೆ ಬರ್ತಾರೆ, ಹಠ ಮಾಡಬೇಡ, ಇವಾಗ ಹೋಗಿ ಆಟ ಆಡ್ಕೊ ಅಂದಾಗ ಸರಿ ಅಮ್ಮ ಇವಾಗ ಹೋಗ್ತಾ ಇದ್ದೀನಿ, ನಾನು ನಾಳೆ ಬೆಳಗ್ಗೆ ಇದ್ದಾಳೆ ಅಷ್ಟೊತ್ತಿಗೆ ಅಪ್ಪ ನನ್ನ ಕಣ್ಣು ಮುಂದೆ ಇರಬೇಕು ಅಥವಾ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಬೇಕು ಅಂದ್ಬಿಟ್ಟು ಅಪ್ಪ ನಾಳೆ ಬರ್ತಾರೆ ಅಂತ ಖುಷಿಯಾಗಿ ಹೋಗ್ತಾ ಇರ್ತಾಳೆ. ದೀಪು ಹೋದ್ಮೇಲೆ ಅನಸೂಯ ಹೇಳ್ತಾ ಇರ್ತಾಳೆ, ಯಾಕೆ ಅವಳಿಂದ ವಿಷಯನ ಮುಚ್ಚಿಡ್ತಿದೀಯಾ, ಒಂದಲ್ಲ ಒಂದು ದಿನ ಗೊತ್ತಾಗಬೇಕಲ್ವಾ, ಈಗಲೇ ಹೇಳು ಅಂತ ಅಂದಾಗ ಬೇಡಮ್ಮ, ಅವಳದು ಪುಟ್ಟು ಮನಸ್ಸು ಸಿದ್ಧಾರ್ಥ ಅವ್ರನ್ನ ತನ್ನ ಹೀರೋ ಅಂತ ಅನ್ಕೊಬಿಟ್ಟಿದ್ದಾಳೆ, ಅವರಾದರೂ ಜೈಲಲ್ಲಿರೋ ವಿಷಯ ಗೊತ್ತಾದರೆ ಆ ಪುಟ್ಟು ಹೃದಯಕ್ಕೆ ದೊಡ್ಡ ಆಘಾತ ಆಗುತ್ತೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ವಿಮಲ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಷ್ಟಕ್ಕೂ ಅಲ್ಲಿ ಏನಾಯಿತು ಶಾರದಾ, ಸಿದ್ದು ಯಾವಾಗ ಬಿಡುಗಡೆ ಆಗ್ತಾನೆ ಅಂತ ಅಂದಾಗ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಪೊಲೀಸವರು, ನಮ್ಮ ಲಾಯರು ಹೇಳಿದ್ದಾರೆ ಖಂಡಿತ ಸಿದ್ದು ಅವ್ರು ಏನೂ ತಪ್ಪು ಮಾಡಿಲ್ಲ, ಅವ್ರನ್ನ ಬಿಡುಗಡೆ ಮಾಡೋಣ ಅಂತ ಅಂದಿದ್ದಾರೆ, ನೀವು ನನ್ನನ್ನು ನಂಬಿ ಅಂತ ಅನ್ಬೇಕಾದ್ರೆ ಅಷ್ಟಾದರೆ ಸಾಕು ಶಾರದಾ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಹಾಸ್ಪಿಟ್ಲಿಗೆ ಪಾಲಾಕ್ಷ ದಶರಥ ನೋಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಸಡನ್ನಾಗಿ ಪಾರಿಜಾತ ಪಾಲಾಕ್ಷ ಅಂತ ಕೂಗ್ಬಿಡ್ತಾಳೆ. ಹಾಗೆ ಪಾಲಾಕ್ಷನ ಹೇಳ್ಕೊಂಡು ಲಿಫ್ಟ್ ಹತ್ರ ಬಂದುಬಿಟ್ಟು ಸೈಡಲ್ಲಿ ಬಂದು ಮಾತಾಡ್ತಿರ್ತಾಳೆ, ಯಾಕೋ ಇಲ್ಲಿ ಬಂದಿದ್ಯಾ, ಮೊದಲೇ ಗ್ರಾಚಾರ ಸರಿ ಇಲ್ಲ, ನೀನೇನಾದರೂ ಬಂದಿರೋದನ್ನು ಆ ಶೃಂಗಾರ ನೋಡಿದರೆ ನಾನು ನಿನ್ನ ಕರೆಸಿದ್ದೀನಿ ಅಂತ ದೊಡ್ಡ ರಂಪಾಟ ಮಾಡ್ತಾನೆ, ಇಲ್ಲಿಂದ ಹೊರಟೋಗು ಅಂತ ಅಂದಾಗ ನೀನಕ್ಕಮ್ಮ ಟೆನ್ಷನ್ ಮಾಡ್ಕೋತಿದ್ಯಾ, ನಾನು ದಶರಥನ ನೋಡೋಕೆ ಅಂತ ಹೇಳ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ ಅಂತ ಅಂದಾಗ ಅಯ್ಯೋ ದೇವರೇ, ನಿನ್ನ ಮಾತನ್ನ ಕೇಳೋಕ್ಕೆ ಯಾರೂ ಸಹ ಇಲ್ಲಿ ಪುರ್ಸೊತ್ತಾಗಿ ಕೂತಿಲ್ಲ, ಎಲ್ಲರೂ ಸಿಕ್ಕಾಬಟ್ಟೆ ಟೆನ್ಷನಲ್ಲಾಗಿದ್ದಾರೆ, ಹೊರಟೋಗು ಅಂತ ಅನ್ಬೇಕಾದ್ರೆ ಅಷ್ಟಕ್ಕೂ ದಶರಥ ಹೇಗಿದ್ದಾನೆ ಅಂತ ಅಂದಾಗ ದಶರಥ ಇವಾಗ ಜೀವಪಾಯದಿಂದ ಪಾರಾಗಿದ್ದಾನೆ, ಅವನು ಕ್ಷೇಮವಾಗಿದ್ದಾನೆ, ಅರ್ಥ ಮಾಡ್ಕೊ, ಇಲ್ಲಿಂದ ಹೊರಟೋಗು ಅಂದಾಗ ಹಾಗಾದರೆ ಇನ್ನೇನಾಯಿತು ಅಂತ ಅಂದಾಗ ಆ ಸಿದ್ದು ಶಾರದಾ ದಶರಥನ ಶೂಟ್ ಮಾಡಿದ್ರು ಅಂತ ಅಂದಾಗ ಪಾಲಾಕ್ಷನಿಗೆ ಶಾಕ್ ಆಗ್ತಿರುತ್ತೆ. ಅಲ್ಲಮ್ಮ ಒಂದಂತೂ ಅರ್ಥ ಆಗ್ತಿಲ್ಲ, ಅಷ್ಟಕ್ಕೂ ಅವರಿಬ್ಬರು ಏನಕ್ಕೆ ದಶರಥನ ಶೂಟ್ ಮಾಡಿದ್ರು ಅಂತ ಅಂದಾಗ ಪಾಲಾಕ್ಷನ ಮುಖ ನೋಡಿಕೊಂಡು ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.